ಏ ಬಸವ, ಏ ಬಸವ, ನೀ ನುಡಿದಂತಹ ನುಡಿ ಪಾವನವಯ್ಯ. ಏ ಬಸವರಾಜ, ನೀ ನುಡಿದಂತಹ ಈ ನುಡಿ ಪಾವನವಯ್ಯ. ನೀನು ಇರಿಸಿದಂತಹ ಈ ದರೆ ಪಾವನವಯ್ಯ. ಪುಣ್ಯದ ಪುನಗದ ಪುಂಜರದ ಮುಕ್ತಿ ಕ್ಷೇತ್ರವಾದಂತಹ ಶರಣರಾಡಿದ ನಾಡು, ಶರಣರಾಡಿದ ನಾಡು, ಶರಣರು ಬೀಡು ಬಿಟ್ಟಂತಹ ಬೀಡು. ಈ ತನುವ ತೋಟವ ಮಾಡಿ ಮನವ ಗುದ್ದಲಿಯನ್ನಾಗಿ ಮಾಡಿ ಬಗೆದೋ ಬಗೆದೊಳೆ ಭಕ್ತಿ ಎಂಬ ರಸದೌತಣವನ್ನ, ಭಕ್ತಿ ಎಂಬ ರಸದೌತಣವನ್ನ ಗುಣಪಡಿಸಲೋಸಕವಾಗಿ ಅನೇಕ ಸಾಧು ಸತ್ಪುರುಷರು, ಋಷಿ ಪುಂಗವರು ಈ ಭೂಮಿಯಲ್ಲೇ ತಪವನ್ನು ಗೈದಿದ್ದಾರೆ. ಇಂತಹ ಭೂಮಿಯಲ್ಲೇ ನಾವುಗಳೆಲ್ಲರೂ ಹುಟ್ಟಿರುವುದು ಪುಣ್ಯವಲ್ಲವೇ? ಅಲರೇ ಬಾಪರೇ ರುದ್ರ, ಸಾವಯ ಪರಶಿವನಿಗೆ ಪ್ರಿಯವಾದಂತಹ ರಾತ್ರಿಗಳಲ್ಲಿಯೇ, ಅಲರೇ ಬಾಪರೇ ರುದ್ರ, ರಾತ್ರಿಗಳಲ್ಲಿ ಅಧಿಕವಾದಂತಹ ರಾತ್ರಿ ಯಾವುದೆಂದರೆ ಈ ಶಿವರಾತ್ರಿ. ಈ ಶಿವರಾತ್ರಿಯಲ್ಲೇ ಪರಮೇಶ್ವರನಿಗೆ ಪ್ರಿಯವಾದಂತಹ ಶಿವ ಪಂಚಾಕ್ಷರಿಯ ಮಂತ್ರವನ್ನ ನೆರೆದಿರುವ ಸಕಲ ಸದ್ಭಕ್ತಾದಿಗಳು ಈ ಶುಭ ದಿವಸದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಆ ಪರಮೇಶ್ವರನ ಜಪವನ್ನು ಮಾಡಿದರೆ ನೀವು ತಿಳಿದೋ ತಿಳಿಯದೆ ಮಾಡಿದಂತಹ ಪಾಪ ಕರ್ಮಗಳು ಸ್ವಲ್ಪವಾದರೂ ದೂರವಾಗುತ್ತದೆ. ಅಲರೇ ಬಾಪರೇ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕೆಯ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ನುಡಿಯೊಳಗಿರುವಂತಹ ಲಿಂಗಪ್ಪನು ಮೆಚ್ಚೆ ಹೌದೋ ಹೌದೋ ಹೌದೆನಬೇಕು. ಅವಯ ವಾದ್ಯ ವೈಭವಗಳೊಂದಿಗೆ ನಮ್ಮಯ ವರಮಹಾಗುರು ವೀರಭದ್ರ ಶ್ರೀಮತ್ತೋ ಪರಮ ಪಾವನ ಚರಿತ, ಶ್ರೀಮತ್ತೋ ಪರಮ ಪಾವನ ಚರಿತ ಚಾರುತರ ಸನ್ಮೋಹನಾಂಗ ಮದನ ಮರ್ದನ ಮಾಯ ಕೋಲಾಹಲ ನಿತ್ಯ ನಿರಂಜನ ನಿಗಮಾದಿ ಗೋಚರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಹೃದಯ ನಂದೀಕೃತ ವಂದಿತ ಪೂಜ್ಯ ಶರಣಾರವಿಂದ ಜ್ಞಾನ ಪ್ರಭಾಮಯ ರಾಜಾಧಿರಾಜ ರಾಜ ಪರಮೇಶ್ವರನಾದಂತಹ ಸಾವಯ ಸೃಷ್ಟಿ ಸ್ಥಿತಿ ಲಯಗಳಿಗೆ ಒಡೆಯನಾದಂತಹ ಕೈಲಾಸಕ್ಕೆ ಅಧಿಪತಿಯಾದಂತಹ 9 ಕೋಟಿ ಜೀವರಾಶಿಗಳಿಗೆ ಅನ್ನ ಪ್ರಸಾದವನ್ನು ನೀಡುತ್ತಿರುವಂತಹ ಸಾವಯ ಜಗದೀಶ್ವರ, ಹೇ ಪರಮೇಶ್ವರ, ಗಂಗಾಧರ, ಗಂಗಾ ಮುಕುಟ, ರತ್ನ ಸಿಂಹಾಸನಾಧೀಶ್ವರನಾದಂತಹ ಪರಮೇಶ್ವರ ನಡೆದ ಅವರುಗಳಿಗೆ ವಂದಿಸುತ್ತ ಸಾವಯ ವಾದ್ಯ ವೈಭವಗಳೊಂದಿಗೆ ಅಣ್ಣ ಬಸವಣ್ಣನವರನ್ನ ಈ ರಾಜಬೀದಿಗಳಲ್ಲಿ ಜಯದ ವಿಜೃಂಭಣೆ ಮಹೋತ್ಸವಕ್ಕೆ ವಾದ್ಯ ವೈಭವಗಳೊಂದಿಗೆ ಬಾಲ್ವರ ಬಲರೇ ಬಲ್ಬಲರೇ ಬಲ್ಬಲರೇ ರುದ್ರ ಬಲ್ಬಲರೇ ಬಲ್ಬಲರೇ ರುದ್ರ ರುದ್ರ ರುದ್ರ
ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಆ ಶಿವನ ಮಗ ಭದ್ರ ಕಾಳಿ ಕಂಡ ವೀರ ಭದ್ರ ಭವಭಕ್ತಿ ಗೀತೆಯೊಂದಿಗೆ ಮಲೆ ಮಲೆ 7 ಮಲೆ 77 ಮಲೆಯಲ್ಲ ಅಲ್ಲಿಂದು ನಾಟ್ಯವನ್ನು ಆಡುತ್ತಿರುವಂತಹ ಮಾದಪ್ಪ ಮಾದಪ್ಪ ಆ ಮಾದಪ್ಪನನ್ನ ಸ್ಮರಣೆ ಮಾಡಿಕೊಂಡು ಭಕ್ತಿ ಗೀತೆಯೊಂದಿಗೆ ದೇವ ಬಾಳು ಭವಭಕ್ತಿ ಗೀತೆಯಲ್ಲಿ ವರಮಹಾಗುರು ವೀರಭದ್ರ ಕುಳಿತುಕೊಂಡು